ಪ್ರೀತಿಗೆ ಜಾತಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ದ್ವಾರಕನಾಥ್, ನಿರುಪಮಾ, ದೇವಿಶ್ರೀ ಮತ್ತು ಶಂಕರ್ ಹೆಗಡೆ ಜೊತೆಗೆ ಸಂದೀಪ್ ನಾಯಕ, ದಾವಣಗೆರೆಯಲ್ಲಿರುವಂಥ ವಿದ್ಯಾರ್ಥಿನಿ ಅಕ್ಷತಾ ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ ಮತ್ತೆ ಚರ್ಚೆ ಮುಂದುವರಿಸ್ತಾ ಇದ್ದೀನಿ ಸಂದೀಪ್ ಜೊತೆಗೆ. ಸಂದೀಪ್, ಹೇಳಿ, ಒಂದೇ ಸಾರಿ ಯಾವುದಾದ್ರೂ ಒಂದು ವಿದ್ಯೆನ ಅಥವಾ ಒಂದು ನಂಬಿಕೆನ ಸಾರಾಸಗಟ್ಟಾಗಿ ತಿರಸ್ಕರಿಸಿ ಸಾಧ್ಯ ಇಲ್ಲ. ಯಾಕಂದರೆ ಅದೊಂದು ಜ್ಯೋತಿಷ ಆಗಿರ್ಬೋದು, ಒಂದು ಕೌನ್ಸಿಲಿಂಗ್ ಆಗಿರ್ಬೋದು, ಅವರು ಅದರಲ್ಲೇ ಸಾಕಷ್ಟು ಅಧ್ಯಯನ ಮಾಡಿರ್ತಾರೆ. ಆಮೇಲೆ ಎಲ್ಲರೂ ಕೂಡ ಎಲ್ಲರನ್ನೂ ಹಾದಿ ತಪ್ಪಿಸುವಂಥ ಜ್ಯೋತಿಷಿಗಳಿಲ್ಲ. ಇಡೀ ಜ್ಯೋತಿಷ ಸಮುದಾಯವನ್ನೇ ನಾವು ಕಟ್ಟದೃಷ್ಟಿಯಿಂದ ನೋಡೋದು ಕೂಡ ತಪ್ಪೇನೇನೆ. ಕೆಲವರು ತುಂಬ ಅದ್ಭುತವಾಗಿ ಹೇಳುವಂಥವ್ರು ಇರ್ತಾರೆ, ಕೆಲವರು ಕೌನ್ಸಿಲಿಂಗ್ ಮಾಡ್ತಾರೆ, ಮಾನಸಿಕವಾಗಿ ಧೈರ್ಯ ಮತ್ತು ಸ್ಥೈರ್ಯವನ್ನು ತುಂಬುವಂಥವ್ರು ಇರ್ತಾರೆ. ನಾವೆಲ್ಲರೂ ಒಂದೇ ತೂಕಕ್ಕೆ ಹಾಕ್ಬಿಟ್ರೆ ಭಾಳ ಕಷ್ಟ ಆಗ್ಬೋದೇನೋ ಅಂತ. ಅದೇ ಈಗ ಇವರು ನಮ್ಮ ದೇವಿಶ್ರೀ ಅವರು ಹೇಳಿದ ಹಾಗೆ ಅದು ಒಂದು ವಿಜ್ಞಾನದ ತಳಹದಿ ಇದೆ ಅಂತ ಹೇಳಿದರು. ಹೌದು. ಈಗ ಪ್ರೀತಿಯ ಬಗ್ಗೆ ತಗೊಳ್ಳೋಣ. ಪ್ರೀತಿಯ ಬಗ್ಗೆ ತಗೊಂಡು ಅದೊಂದು ವಿದ್ಯೆ, ಅದೊಂದು ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಇದೆ ಅಥವಾ ಸೈನ್ಸ್ನ ತಳಹದಿ ಇದೆ ಅಂತ ಹೇಳಿದರೆ ಅವರು ಎಷ್ಟು ಪ್ರಶ್ನೆಗಳಲ್ಲಿ ಉತ್ತರ ಕೊಡಬೇಕಾಗ್ತದೆ ಅಂತ ಹೇಳಿದರೆ ಸೆನ್ಸಿಟಿವಿಟಿ, ಸ್ಪೆಸಿಫಿಸಿಟಿ, ಅಕ್ಯುರೇಸಿ, ವ್ಯಾಲಿಡಿಟಿ, ಪಾಸಿಟಿವ್ ಪ್ರಿಡಿಕ್ಟಿವ್ ವ್ಯಾಲ್ಯೂ, ನೆಗೆಟಿವ್ ಪ್ರಿಡಿಕ್ಟಿವ್ ವ್ಯಾಲ್ಯೂ, ಕೋರಿಲೇಷನ್, ಕಾಸೇಷನ್ ಎಲ್ಲವನ್ನು ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯ ಇದೆಯಾ? ಸಾಧ್ಯ ಇದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಚಾಲೆಂಜ್ ಇದೆ. ನಾನು ಚಾಲೆಂಜ್ ಮಾಡ್ತೀನಿ ನಿಮ್ಮ ಹತ್ರ. ಇದಕ್ಕೆ ಸಾಧ್ಯ ಇದೆ. ಇದಕ್ಕೆ ತಳಹದಿ ಸೈನ್ಸ್ ಇಂದ ಬಂದಿರೋದು. ಆಗಿನ ಕಾಲದಲ್ಲಿ ಹುಟ್ಟಿರ್ತಕ್ಕಂಥ ಮಹರ್ಷಿಗಳೆಲ್ಲರೂ ವಿಜ್ಞಾನಿಗಳೇ. ನೋಡಿ, ನಾವು ಆಗದ್ದು ಮಾತಾಡೋದು ಬೇಡ, ಇವತ್ತಿನ ಜ್ಯೋತಿಷರ ಬಗ್ಗೆ. ಇವತ್ತಿನ ಜ್ಯೋತಿಷ ನಾನು ಎಲ್ಲರ ಬಗ್ಗೆ ಮಾತಾಡ್ತಾ ಇಲ್ಲ, ನನ್ನ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈಗ ನಿಮ್ಮಲ್ಲಿ ಏನಾಗಿದೆ, ನಿಮ್ ಏನ್ ಪ್ರಶ್ನೆ ಕೇಳ್ತೀರಾ, ನೀವೇನ್ ಕೇಳ್ತಾ ಎಲ್ಲರೂ ವಿಜ್ಞಾನದ ಮುಖಾಂತರ ಕಂಡುಹಿಡಿಬಹುದು. ವಿಜ್ಞಾನ ಅಷ್ಟು ಅಂತಂದ್ರೆ ಜ್ಯೋತಿಷನು ಮುಂದುವರೆದಿದೆ, ಇನ್ನು ಮುಂದುವರಿಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಕಂಡು ಹಿಡಿಬಹುದು, ಕಂಡು ಹಿಡಿದಿದ್ದೀರಾ ಅಂತ ಪ್ರಶ್ನೆ. ಬನ್ನಿ, ಕಂಡಿಡಿದ್ದೀನಿ. ಪ್ರಶ್ನೆ ಇದೆ ಸಂದೀಪ್, ಹೇಳಿ. ಹುಣ್ಣಿಮೆ ಆಗಿರ್ಬೋದು, ಅಮಾವಾಸ್ಯೆ ಆಗಿರ್ಬೋದು, ಉಬ್ಬರ ಇಳಿತುಗಳಾಗಿರ್ಬೋದು, ಅಥವಾ ಮಳೆ ಇಂಥ ಕಾಲದಲ್ಲೇ ಬರುತ್ತೆ ಅನ್ನುವಂಥದ್ದಾಗಿರ್ಬೋದು, ನೀವು ಒಂದು ಪಂಚಾಂಗವನ್ನು ಕೂಡ ಪಕ್ಕಾ ಕ್ಯಾಲ್ಕುಲೇಷನ್ ಅಲ್ಲಿ ಮಾಡಿರ್ತಾರಲ್ಲ, ಅದೇನಲ್ಲ ಅಂತೀರಾ? ಹಾಗಾದ್ರೆ ವಿಜ್ಞಾನ ಅಲ್ಲ ಅಂತೀರಾ? ಅದು ನಿಮ್ಮದೇ ಸುವರ್ಣ ನ್ಯೂಸ್ ನಲ್ಲಿ ಒಂದು 6 ತಿಂಗಳ ಹಿಂದೆ ಒಂದು ಕಾರ್ಯಕ್ರಮ ಆಗಿತ್ತು. ಅದರಲ್ಲಿ ಒಬ್ರು ನಮ್ಮ ಶಂಕರ ಹೆಗಡೆ ಅವರು ಸಹ ಪಾಲ್ಗೊಂಡಿದ್ರಾಗ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಆಸ್ಟ್ರಾನಮಿ ಬೇರೆ, ಆಸ್ಟ್ರಾಲಜಿ ಬೇರೆ. ಪ್ರೆಡಿಕ್ಟಿವ್ ಆಸ್ಟ್ರಾಲಜಿ ಬೇರೆ. ಆಸ್ಟ್ರಾನಮಿಯಿಂದ ಇದೆಲ್ಲವೂ ಸಾಧ್ಯ ಇದೆ ಮತ್ತು ಪಂಚಾಂಗದಲ್ಲೂ ಬರಲಿಕ್ಕೆ ಸಾಧ್ಯ ಇದೆ. ಅದು ಶಂಕರ ಹೆಗಡೆ ಅವರು ಒಪ್ಪಿಕೊಂಡಿದ್ದಾರೆ ಲಾಸ್ಟ್ ಟೈಮ್, ಮತ್ತು ಇವತ್ತು ಒಪ್ಪಿಕೊಳ್ತಾರೆ ಅಂತ ನಮಗೆ ಒಂದು ಹಂತ ತನಕ ಇವರು ಕೂಡ ಆಸ್ಟ್ರಾನಮಿ ಮೇಲೇನೆ ಹೋಗ್ತಾರೆ. ಹೌದು, ಅದಾದ ನಂತರ ದಿಕ್ಕನ್ನು ಬದಲಾಯಿಸುತ್ತೆ ಅಂತ ಹೇಳ್ತಾರೆ. ಪ್ರೆಡಿಕ್ಟಿವ್ ಆಸ್ಟ್ರಾಲಜಿ ಅಂತ ಹೇಳುವಂತ ಯಾರು ಬರುತ್ತೆ ಅಲ್ಲಿಗೆ ತಲುಪುವಾಗ ಪ್ರೀತಿಯ ಬಗ್ಗೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಭಿಪ್ರಾಯ. ನೋಡಿ, ಇದು ಸೈನ್ಸ್ ಆಗಿದ್ದರೆ ಈಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಇದೊಂದು ಬ್ರಾಂಚ್ ಆಗಿರಬೇಕಾಗಿತ್ತು. ಈಗ ವರ್ಲ್ಡ್ ಸೈನ್ಸ್ ಇದರಲ್ಲೆಲ್ಲ ಇಲ್ಲೆಲ್ಲಾದರೂ ಒಂದು ಬ್ರಾಂಚ್ ಆಗಿರಬೇಕಾಗಿತ್ತು. ಇದು ಸೈನ್ಸ್ ಅಲ್ಲದೇ ಇರೋದ್ರಿಂದ ಯಾರೂ ಇದನ್ನ ರೆಕಗ್ನೈಸ್ ಮಾಡೇ ಇಲ್ಲ. ಜಗತ್ತಿನ ಮಟ್ಟದಲ್ಲಾಗಲಿ ದೇಶದ ಮಟ್ಟದಲ್ಲಾಗಲಿ ಯಾರು ರೆಕಗ್ನೈಸ್ ಮಾಡಿಲ್ಲ. ಇವರು ಅದನ್ನ ಕ್ಲೈಮ್ ಮಾಡ್ಕೊಳ್ತಾರೆ. ಇವ್ರೇನು ಹೇಳ್ತಾರೆ, ಇವರಿಗೆ ಆಸ್ಟ್ರಾನಮಿಗೂ ಆಸ್ಟ್ರಾಲಜಿಗೂ ಇರುವಂತಹ ಭಾಳ ಗೆರೆ ಇದೆಯಲ್ಲ, ಆ ಗೆರೆಯ ವ್ಯತ್ಯಾಸವೇ ಗೊತ್ತಿಲ್ಲ. ಇವ್ರು ಯಾವಾಗ ಸಮರ್ಥಿಸ್ಕೋಬೇಕೋ ಅವಾಗೆಲ್ಲ ಆಸ್ಟ್ರಾನಮಿನ ಯೂಸ್ ಮಾಡ್ಕೊಳ್ತಾರೆ, ಯಾವಾಗ ಹೇಳಬೇಕೋ ಅದನ್ನೆಲ್ಲ ಆಸ್ಟ್ರಾಲಜಿನ ಯೂಸ್ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಇದಕ್ಕೆ ಯಾವುದೇ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಇಲ್ಲ. ಸೈನ್ಸ್ ಅಂತಂದರೆ ಬೇಸಿಕ್ ಆಗಿ ಎಕ್ಸ್ಪೆರಿಮೆಂಟ್, ಅಬ್ಸರ್ವೇಷನ್, ಇನ್ಫರೆನ್ಸ್. ಇಲ್ಲಿ ಎಕ್ಸ್ಪೆರಿಮೆಂಟು ಆಗಲ್ಲ, ಅಬ್ಸರ್ವೇಷನ್ನು ಇಲ್ಲ, ಬರೀ ಇನ್ಫರೆನ್ಸ್. ಹೆಂಗ್ ಸೈನ್ಸ್ ಆಗುತ್ತೆ ಅದು? ಸರ್, ಸೈನ್ಸ್ ಅಂತ ಈಗ ಒಪ್ಕೊಳ್ಬೇಕಾದವ್ರು ಯಾರು ಅಂತ ಒಪ್ಕೋಬೇಕಾದವರು ನಾವು ಒಪ್ಕೊಳ್ತೀನಿ. ಅಲ್ಲ, ಅವ್ರು ಒಪ್ಕೊಳ್ತಾರೆ, ನಾವು ಒಪ್ಪಲ್ಲ ಅದನ್ನ. ಸೈನ್ಸ್ ಅದು ಅಲ್ಲ ಅಂತಾದ್ರೆ ನಾವು ಅದ್ರ ಬಗ್ಗೆ ಸ್ಟಡಿ ಆಗಿದೆಯಾ ಅಥವಾ ಅದ್ರ ಬಗ್ಗೆ ಯಾರಾದರೂ ಅಧ್ಯಯನ ಮಾಡಿದಾರ? ಅದನ್ನ ಅಲ್ಲಗಲಿಬೇಕಾದ್ರೂ ಒಂದು ಅಧ್ಯಯನ ಆಗಬೇಕು, ಅದು ಹೌದು ಅಂತ ಹೇಳ್ಬೇಕಾದ್ರೂ ಒಂದು ಅಧ್ಯಯನ ಆಗಬೇಕು. ಆ ಥರದ್ದು ಏನಾದರೂ ಆಗಿದೆ ಎಲ್ಲಾದರೂ ಅಂತ? ಅಲ್ಲ, ಈಗ ಮೆಡಿಕಲ್ ಸೈನ್ಸ್ ಇರ್ಬೋದು, ಯಾವುದೋ ಜೀವವಿಜ್ಞಾನ ಇರ್ಬೋದು, ಯಾವುದೇ ವಿಜ್ಞಾನ ಇರಬಹುದು, ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದು ಇನ್ಫರೆನ್ಸ್ ಬಂದಿದೆ, ಒಂದು ಫೈನಲ್ ಇದಕ್ಕೆ ಬಂದಿದ್ದಾರೆ. ಬಟ್ ಇದ್ರ ಬಗ್ಗೆ ಮಾಡ್ಲಿಕ್ಕೆ ಸಾಧ್ಯವೇ ಬೇಸಿಕ್ ಆಗೇ ಇದು ಸರಿ ಅಲ್ಲ. ಇದಕ್ಕೆ ಪೂರ್ವಕವಾಗಿ ನಾನು ಒಂದು ಮಾತು ಹೇಳ್ತೀನಿ. ಪ್ರೊಫೆಸರ್ ರಾಮಕೃಷ್ಣ ರಾವ್ ವಿಜ್ಞಾನ ಏನು ಅನ್ನೋದನ್ನ ಅತ್ಯಂತ ಸರಳವಾಗಿ ಜನರಿಗೆ ಮುಟ್ಟಿಸುವಂತವ್ರು. ಅವ್ರ ಜೊತೆ ನಾನು ವಿಶೇಷ ಕಾರ್ಯಕ್ರಮಗಳು ಮಾಡೀನಿ. ಅವರು ಒಪ್ಕೊಳ್ಳೋ ಪ್ರಕಾರ ಏನು ಅಂದ್ರೆ, ಎಲ್ಲಿ ತನಕ ಈ ಅಧ್ಯಯನ, ಈ ಅಂಕಿ ಸಂಖ್ಯೆಗಳು, ಈ ಕ್ಯಾಲ್ಕುಲೇಷನ್ ಎಲ್ಲದೂ ಕೂಡ ಪಕ್ಕ ವಿಜ್ಞಾನ. ಎಲ್ಲಿ ತನಕ ನೀವು ಫಲ ಜ್ಯೋತಿಷ ತನಕ ಬರ್ತಿರಲ್ಲ, ಅಲ್ಲಿ ತನಕ ಮಾತ್ರ ವಿಜ್ಞಾನ ಇದೆ. ನೀವು ಮನೆಗಳನ್ನು ಹಾಕುವಂತದ್ದಾಗಿರ್ಬೋದು, ವಿಂಗಡಣೆ ಮಾಡುವಂತದ್ದಾಗಿರ್ಬೋದು, ಪಕ್ಕಾ ಸೈನ್ಸ್ ಇದು ಅಂತ. ಅದಾದ ನಂತರ ತಪ್ತಾ ಹೋಗುತ್ತೆ ಅಂತ ಪ್ರೊಫೆಸರ್ ರಾಮಕೃಷ್ಣ ರಾವ್ ಹೇಳ್ತಾರೆ. ಅಲ್ಲ, ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ, ಯಾರೋ ಹೇಳಕ್ ಬರೆದಿರುವಂತ ಜ್ಯೋತಿಷಿಗಳನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಇವ್ರು ಹೇಳೋದೆಲ್ಲ ತಪ್ಪು ಅನ್ನುವಂಥದ್ದಾಗಿರ್ಬೋದು, ಅಥವಾ ಇದರಲ್ಲಿ ವಿಜ್ಞಾನವೇ ಇಲ್ಲ, ಇದೊಂದು ಬುರುಡೆ ಅನ್ನುವಂಥದ್ದಾಗಿರೋದು, ಅದು ತಪ್ಪಾಗತ್ತೇನೋ ಅಂತ. ಇಲ್ಲ, ಅದು ಖಂಡಿತ ನನ್ನ ಪ್ರಕಾರ ಇದು ವಿಜ್ಞಾನವೇ ಅಲ್ಲ. ಯಾಕಂತಂದರೆ ನಾನು BSc ವರೆಗೂ ಕೂಡ ನಾನು ಅಸ್ಟ್ರಾನಮಿ ಎಲ್ಲ ಓದ್ಕೊಂಡು ಬಂದಿರ್ತೀನಿ. ಅದರಿಂದಾಗಿ ನಾನು ಸೈನ್ಸ್ ವಿದ್ಯಾರ್ಥಿ, ಬೇಸಿಕ್ಕಾಗಿ ಐ ಆಮ್ ಸೈನ್ಸ್ ಗ್ರಾಜುಯೇಟ್. ಆದರೆ ಎಲ್ಲೂ ಕೂಡ ಇದನ್ನ ವೈಜ್ಞಾನಿಕವಾಗಿ ನಿರೂಪಿಸಿಲ್ಲ. ನಾನು ಅದನ್ನ ಹೇಳಿದ್ನಲ್ಲ, ಎಕ್ಸ್ಪೆರಿಮೆಂಟು ಇಲ್ಲ, ಇನ್ಫರೆನ್ಸ್ ಇಲ್ಲ, ಅಬ್ಸರ್ವೇಷನ್ಸ್ ಇಲ್ಲ. ನಾನು ಕೂಡ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋನೆ, ನನಗೂ ಗೊತ್ತಿದೆ ಬೇಸಿಕ್ ಸೈನ್ಸ್.
ಇಲ್ಲಿ ಏನಂತಂದರೆ ನಾನು ಜ್ಯೋತಿಷ್ಯ ಕಲಿತು ಇದೇನು ಬರೀ ಮೈಂಡ್ ರೀಡಿಂಗ್ ಅಂತ ಅದ್ರ ವಿರುದ್ಧವಾಗಿ ಹೋಗಿ ಆಮೇಲೆ ಮತ್ತೆ ಅದನ್ನು ಡೀಪಾಗಿ ಸ್ಟಡಿ ಮಾಡಿ ನನ್ನ ಜೀವನದಲ್ಲಿ ನಡೆದ ಘಟನೆಗಳಿಂದ ಇಲ್ಲಿ ಅನುಭವ ಅಂತ ಹೇಳ್ಬೋದು ಭಾಳ ಮುಖ್ಯ ಆಗುತ್ತೆ. ಯಾಕೆ ನೀವು ಹೇಳಿದಾಗ ನೀವು ಒಂದು ವ್ಯಾಲಿಡ್ ಪಾಯಿಂಟನ್ನು ಹೇಳಿದ್ದೀರಾ, ಎಲ್ಲರನ್ನೂ ಒಂದೇ ತಗಡಲ್ಲಿ ಇಟ್ಟು ತೂಗ್ತಾರಲ್ಲ, ಅದಕ್ಕೆ ನನ್ನ ಅಪೋಸಿಷನ್ ಇದೆ. ಆಮೇಲೆ ಇವರಿದಾರಲ್ಲ, ಈಗ ಒಂದು ಜನಾಂಗ ಇದೆ. ನಾನು ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ಲಿದ್ದಾಗ ಒಂದು ಜನಾಂಗವನ್ನು ಸ್ಟಡಿ ಮಾಡಿದ್ದೀನಿ, ಬುಡಕ ಜಂಗಮರು ಅಂತೇಳಿ ಬಿಡುತ್ತೆ. ಅವರ ಕುಲವೃತ್ತಿನೇ ಜ್ಯೋತಿಷ್ಯ ಹೇಳೋದು. ಅವ್ರು ಓದೇ ಇಲ್ಲ ಯಾರು, ಈ ಬುಡುಬುಡಿಕೆಯವರ ಅಲ್ಲಲ್ಲ, ಟಿಂಗ್ ಟಿಂಗ್ ಮಾಮ ಅಂತಾರೆ. ಅವ್ರೇನ್ ಮಾಡ್ತಾರೆ, ಅಮೆರಿಕಾಗ ಹೋಗಿದ್ದಾರೆ, ಆಸ್ಟ್ರೇಲಿಯಾಗ ಹೋಗ್ತಾರೆ, ಅಲ್ಲೆಲ್ಲ ಹೋಗಿ ಹೇಳ್ಕೊಂಡ್ ಬರ್ತಾರೆ. ಬಹಳ ಸಿಂಪಲ್. ಒಬ್ಬನ ಕೇಳಿದೆ ನಾನು, ಹೆಂಗ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು, ಏನಿಲ್ಲ ಸರ್ ಕೈ ಕೊಡ್ತೀರಾ ನೀವು, ಕೈ ಮುಟ್ಟು ನೋಡ್ತೀನಿ, ಮುಟ್ಟು ನೋಡಿ ಮೆತ್ತಗಿದ್ರೆ ನೀವು ಬಹಳ ಸುಖಪಡಿಸಲು ಅಂತ ಹೇಳ್ತೀನಿ, ಗಟ್ಟಿಗಿದ್ರೆ ನೀವು ಅಯ್ಯೋ ಬಹಳ ಶ್ರಮ ಪಟ್ಟು ನೀವು ಬಂದಿದ್ದೀರಾ ಅಂತ ಹೇಳಿ. ಕಾಮನ್ ಸರ್ ಅದು ಒಂದೇ ಹೇಳಕ್ಕಾಗಲ್ಲ. ಯಾಕೆ ಗೊತ್ತಾ, ನಂದು ಒಂದು ಉದಾಹರಣೆ, ನಾನು ಕೂಡ ಈ ಜ್ಯೋತಿಷ್ಯವನ್ನ ಅಥವಾ ಇದನ್ನ ನಾನು ಕೂಡ ನಂಬುದವನಲ್ಲ, ಅಥವಾ ನಾನು ಜಾತಕ ತೋರಿಸ್ಲಿಕ್ಕೆ ಜಾಸ್ತಿ ಹೋದವನು ಅಲ್ಲ. ಆದರೆ ಒಂದು ಇನ್ಸಿಡೆಂಟ್ ಏನು ಅಂತಂದ್ರೆ, ನಮ್ಮ ತಂದೆಯವರು ಖಾಲಿ ನನ್ನ ಫೋಟೋವನ್ನು ಒಬ್ರಿಗೆ ತೋರಿಸಿದ್ರು, ಒಬ್ಬ ವ್ಯಕ್ತಿಗೆ. ಅವರು, ನಾನು ಜೈಪುರದಿಂದ ಒಂದು ದೇವಸ್ಥಾನದ ಒಂದು ಗಣಪತಿ ಇದನ್ನ ತಗೊಂಡ್ಬಂದು, ಅವ್ರು ಆಕ್ಚುಲಿ ಪೂಜೆ ಮಾಡಿ ಅಂತ ಹೇಳಿದ್ರು, ನಾನು ತಗೊಂಡ್ಬಂದು ಅದನ್ನು ಕಪಾಟಲ್ಲಿ ಇಟ್ಬಿಟ್ಟಿದ್ದೆ. ಅವಾಗ ಅವ್ರಂದ್ರೆ ನಿಮ್ಗೆ ಯಾವುದೋ ಒಂದು ಗಣಪತಿ ಮೂರ್ತಿ ಕಪಾಟಲ್ಲಿದೆ ಅಂತ. ನನಗೆ, ನಾನು ಇದನ್ನ ಯಾವುದನ್ನು ನಂಬಲ್ಲ, ಆದ್ರೆ ನನಗೆ ಬಹಳ ಆಶ್ಚರ್ಯ ಆಯ್ತು, ಇದು ಹೇಗೆ ಸಾಧ್ಯ ಆಯ್ತು ಅಂತ. ಯಾಕೆಂದ್ರೆ ಗಣಪತಿ ಮೂರ್ತಿ ತಂದಿಟ್ಟಿದ್ದು ನಾನು ಬಿಟ್ರೆ ಇವನ್ ನನ್ನ ಹೆಂಡತಿ ಕೂಡ ಗೊತ್ತಿರಲಿಲ್ಲ. ಅಲ್ಲ, ಡಾಕ್ಟರ್ ಹೆಚ್ಚನ್ ಹೇಳ್ತಾ ಇದ್ರು ಗಡಿಯಾರ ಕೂಡ 2 ಸಲ ಟೈಮ್ ಸರಿಯಾಗಿ ತೋರಿಸುತ್ತೆ ಅಂತ. ಹಂಗೆ ಅಕಸ್ಮಾತ್ ಆಗ್ತವೆ. ಅದು ಸಿಕ್ಸ್ ಸೆನ್ಸ್ ಅಂತ ಹೇಳ್ತೀವಿ, ಆ ಸಿಕ್ಸ್ ಸೆನ್ಸ್ ಇಂದ ಹೇಳ್ತಾ ಇರ್ತಾರೆ, ಅದು ಸಹಜ. ಬಟ್ ಇವ್ರು ಹೇಳಿದ್ರೆ ಅಬ್ಸರ್ವೇಷನ್ ಅಂತ. ಅಬ್ಸರ್ವೇಷನ್ ಅಂತಂದ್ರೆ ನಾವು ಏನು ಹೇಳಿದ್ರು ತನ್ನದೇ ಆದಂಥ ತತ್ವಗಳು ಹೊಂದಿರತಕ್ಕಂಥ ಶ್ಲೋಕಗಳ ಮಹತ್ವವನ್ನು ಹಿಂದಿನ ಕಾಲದಿಂದ ಬಂದಿದೆ. ಅಬ್ಸರ್ವೇಷನ್ ಮಾಡಿನೇ ಬೆಬೋಲಿಯನ್ರು 140 ವರ್ಷಗಳ ಕಾಲ ಅಬ್ಸರ್ವೇಷನ್ ಮಾಡಿ ಪಾಯಿಂಟ್ ಎಟ್ ಅಂತ ಹೇಳಿ ಖಗೋಳ ಶಾಸ್ತ್ರದಲ್ಲಿ ತೋರಿಸು, ಇದೇ ಪಾಯಿಂಟ್ ಅಂತೇಳಿ. ಅದನ್ನಿಟ್ಕೊಂಡು 30 ಡಿಗ್ರಿಗೆ ಡಿವೈಡ್ ಮಾಡಿ 12 ರಾಶಿಗಳು ಅಂತ ಹೇಳಿ ಮಾಡಿದ್ರು. ಇವೆಲ್ಲವೂ ನಾವು ಏನು 30 ಡಿಗ್ರಿಗೆ ಬಿಡಿ, ಇವೆಲ್ಲ ಸೈನ್ಸ್ ಅಲ್ಲೇ ಇದೆ. ಇನ್ಯಾವುದು ಫಲಜ್ಯೋತಿಷ ಅಂದ್ರೆ ಅವ್ರು ಅಬ್ಸರ್ವೇಷನ್ ಮಾಡಿ ನಾವೆಲ್ಲ ಬರ್ದಿದ್ದಾರೆ. ಇಂಥ ಜಾಗ ಬಂದಾಗ ಮನುಷ್ಯನ್ಗೆ ಈ ರೀತಿ ಆಗುತ್ತೆ. ಅಂದ್ರೆ ತಾವು ಹೇಳೋ ಪ್ರಕಾರ ದ್ವಾದಶ ರಾಶಿಗಳ ಫಲಾಫಲಗಳೇನಿದೆ ಪರ್ಫೆಕ್ಟ್ ಅಂತಿರ್ತಾವೆ. ಪರ್ಫೆಕ್ಟ್ ಇದೆ, ಆದ್ರೆ ಎಲ್ಲ ಪರ್ಫೆಕ್ಟ್ ಇದೆ, ಒಬ್ಬೊಬ್ರು ಒಂದೊಂದು ವಿಧಾನದಲ್ಲಿ ಹೇಳ್ತಾ ಇದ್ದಾರೆ. ಅದು ತಪ್ಪಾಗುತ್ತೆ, ಅದು ತಪ್ಪಾಗುತ್ತೆ. ಇದು ಅಬ್ಸರ್ವೇಷನ್ ಮಾಡಿ ಅವ್ರು ರಚನೆ ಮಾಡಿದ್ದಾರೆ, ಅಬ್ಸರ್ವೇಷನ್ ಇಲ್ಲದೆ ಮಾಡಿಲ್ಲ. ಏನಂತೀರಾ ಸ್ವಾಮಿ? ಮೊದಲನೇದಾಗಿ ಆ ಶ್ಲೋಕಗಳ ಬಗ್ಗೆ ನನಗೆ ಸ್ವಲ್ಪನೂ ಒಂದು ಗೌರವವೇ ಇಲ್ಲ. ಶ್ಲೋಕ ಸಣ್ಣ ದಯವಿಟ್ಟು ಒಂದು ಪರಿಹರಿಸ್ಬಿಡಿ. ಅಲ್ಲ, ತಾವು ಜ್ಯೋತಿಷಿಗಳ ಅಥವಾ ಜ್ಯೋತಿಷಿ ಒಳಗಡೆ ಆ ಗುಂಪಿನ ಬುದ್ಧಿಜೀವಿಗಳ ಅಂತ? ಬುದ್ಧಿಜೀವಿ ಹೌದಲ್ವ ಅಂತ ನನ್ಗೆ ಗೊತ್ತಿಲ್ಲ. ಆದ್ರೆ ಜ್ಯೋತಿಷದ ಹೆಸರಿನಲ್ಲಿ ನಡೀತಿರುವಂತ ಒಂದು ರ್ಯಾಕೆಟ್ ಏನಿದೆಯಲ್ಲ, ಅದನ್ನ ವಿರೋಧಿಸ್ತಿರೋಲ್ಲ ನಾನು ಮೊದಲಿಗೆ ಅಂತ ಹೇಳ್ತೇನೆ. ಬೇಕಾದ್ರೆ ಸಂದೀಪ್ ನಾಯ್ಕರನ್ನು ನೀವು ಕೇಳ್ಬೋದು, ಅವ್ರ ಚಾಲೆಂಜ್ ನಾನು ಅಕ್ಸೆಪ್ಟ್ ಮಾಡಿದ್ದೇನೆ, ನಾನು ಪ್ರೂವ್ ಮಾಡಿ ತೋರಿಸ್ತೇನೆ. 100 ಆಗಲ್ಲ ನನ್ನ ಹತ್ರ. ಮದುವೆ ನಾನು ನೀವೊಂದು 50 ಜಾತಕ ಕೊಟ್ಟರೆ ನಾನು ಇಂಥ ಟೈಮ್ನಲ್ಲಿ ಮದುವೆ ಆಗುತ್ತೆ ಹೇಳಿದ್ರೆ ಇಂತಿಷ್ಟು ಪರ್ಸೆಂಟೇಜಲ್ಲಿ ಹೇಳ್ತೇನೆ. ಆ ಚಾಲೆಂಜ್ ನಾವು ಒಪ್ಕೊಂಡಿದ್ದೇವೆ, ಮ್ಯೂಚುವಲಿ ಒಪ್ಕೊಂಡಿದ್ದೇವೆ. ಈಗ ನಾನು ಪ್ರೂವ್ ಮಾಡಿದ್ರೆ ಅದನ್ನ ಮುಂದೆ ಜೇಮ್ಸ್ ಆಂಡಿ ಫೌಂಡೇಶನ್ ವರೆಗೆ ಹೋಗುತ್ತೆ. ನಾನು ಒಪ್ಕೊಂಡಿದ್ದೇನೆ ಅದನ್ನ. ಓಕೆ ನಿರುಪಮ್ ಅವರೇ, ಅದೇ ನಾನು ಹೇಳೋದು ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ಗೃಹ ಮೈತ್ರಿತ್ವ ಚೆನ್ನಾಗಿದೆ ಅಂತ ಹೇಳಿ ಒಳ್ಳೆ ಜ್ಯೋತಿಷಿಗಳ ಹತ್ರ ತೋರಿಸಿ ಜಾತಕಗಳೇ ದಿನಾಲೂ ಜಗಳ. ನೋಡೋರ್ ಕಣ್ಣಿಗೆ ಚೆನ್ನಾಗಿದೆ ಅನ್ಸಿದ ಸಂಸಾರ ಒಳಗಡೆ ಹೇಳಲಿಕ್ಕಾಗಲ್ಲ. ಗಂಡ ಹೆಂಡತಿ ಅನ್ನೋ ಸಂಬಂಧ ಅನ್ನೋದು ಕೇವಲ ಗಂಡ ಹೆಂಡತಿ ಮಾತ್ರ ಗೊತ್ತಿರುತ್ತೆ, ಅವ್ರ ಸಂಬಂಧ ಹೇಗಿದೆ, ಅವರಲ್ಲಿ ಪ್ರಬುದ್ಧತೆ ಎಷ್ಟಿದೆ ಅನ್ನೋದು. ಸೊಸೈಟಿಗೆ ಚಂದ ಕಂಡು ಸಂಸಾರಗಳೆಲ್ಲ ಚಂದ ಅಲ್ಲ. ವಿಚ್ಛೇದನ ಆಗ್ತಿದೆ ಅಂತಂದ್ರೆ ಅದು ಅವರಲ್ಲಿ ಹೊಂದಾಣಿಕೆ ಇರಲಿಲ್ಲ ಅಂತ ಅರ್ಥ ಅಲ್ಲ, ಯಾವುದೋ ಕಾರಣಗಳಿಂದ ಆಗತ್ತೆ. ಸೊ ಎಲ್ಲದಕ್ಕೂ ನಮ್ಮ ಪ್ರಬುದ್ಧತೆಯ ಮೇಲೆ ಮಾತ್ರ ನಮ್ಮ ಸಂಸಾರ ಚೆನ್ನಾಗಿರುತ್ತೆ. ಆದ್ರೆ ಈ ಗ್ರಹಗಳು, ಆಮೇಲೆ ಈ ಅಮಾವಾಸ್ಯೆ ಹುಣ್ಣಿಮೆ ಇವೆಲ್ಲ ಮನಸ್ಸಿನ ಮೇಲೆ ಪರಿಣಾಮಗಳು ಬೀರುತ್ತೆ ಮನಸ್ಸಿನ ಮೇಲೆ ಪರಿಣಾಮ ಬೀರೋದಿಲ್ಲ. ನಮ್ಮ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಂಡು ತಾಕತ್ ನಮ್ಗಿದ್ರೆ ಸಂಸಾರದಲ್ಲಿ ಏನು ಡಿಸ್ಟರ್ಬೆನ್ಸ್ ಆಗೋದಿಲ್ಲ ಅಂತ ಹೇಳ್ಕೊಂಡು. ಅಮಾವಾಸ್ಯೆ ದಿನ ಅಲೆಗಳು, ಪೌರ್ಣಮಿ ದಿನ ಅಲೆಗಳು ಜಾಸ್ತಿ ಅಂತ ಹಡಗನೇ ಕೇಳಿಸಲ್ಲ ಸ್ವಾಮಿ. ವಿಜ್ಞಾನನೇ ಒಪ್ಕೊಂಡಿದೆ. ಅಂತಂದ್ರೆ ಪ್ರತಿಯೊಂದು ಸಹ ಗ್ರಹಗಳು ನಾವು ಹೇಳಿದೀವಿ. ಈಗ ಹೇಳ್ತೀವಿ ಕಲ್ಲುಗುಂಡು ಅಂತಾರೆ, ನಾವು ದೇವರನ್ನು ಪೂಜೆ ಮಾಡ್ತೀವಿ. ನಾವು ಅಷ್ಟು ಮನುಷ್ಯನಿಗೆ ನಂಬಿಕೆ ಅನ್ನೋದು ತುಂಬಾ ದೊಡ್ಡದು. ಒಬ್ಬ ತರಕಾರಿ ಮಾಡೋನ್ ಕೂಡ ನಂಬಿಕೆ ಮೇಲೆನೆ ಡೈಲಿ ತರಕಾರಿ ಮಾಡ್ತಾರೆ, 100 ರೂಪಾಯಿ. ಆದ್ರೆ ಅವ್ರು ನನಗೆ ಜೀವನನೇ 100 ರೂಪಾಯಿ ಬಿಟ್ಟರೆ ಅವನೇ ಸತ್ತೋಗ್ತಾನೆ. ನಾಳೆ ಒಂದು ಆಸೆ ಇಟ್ಕೊಂಡಿರ್ತಾರೆ, ಅದೇ ನಂಬಿಕೆ ಅನ್ನೋದು ಮಹಾ ದೊಡ್ಡದು. ತಂದೆ ನನ್ನ ಬೆಳೆಸ್ತಾನೆ, ಉದ್ಧಾರ ಮಾಡ್ತಾನೆ ಅಂತ ಮಗು ನಂಬಿಕೆ ಮೇಲೆ ಬೆಳೀತಾ ಇರ್ತಾರೆ. ಜ್ಯೋತಿಷ್ಯದಲ್ಲಿ ಕೂಡ ಒಬ್ಬರು ನಂಬಿಕೆ ಇದೆಯಾ ಇಲ್ವಾ ಅಂತ ಕಂಡುಹಿಡಿಬಹುದು, ಅದು ಜ್ಯೋತಿಷ್ಯ. ದುರ್ಗಾಜಿ, ನಾನು ನಿಮ್ಗೊಂದು ಕೇಳ್ತೀನಿ, ನನ್ನ ಕ್ಯೂರಿಯಾಸಿಟಿ ಕೇಳ್ತಿರುವಂತದ್ದು. ತಾವು ಹೇಳಿದ್ರಿ ನಾನು ವಿಜ್ಞಾನವನ್ನೇ ಅಧ್ಯಯನ ಮಾಡ್ಕೊಂಡು ಬಂದಿರುವಂತವನು ಅಂತ. ಜೊತೆ ತಾವೇನಾದ್ರು ಜ್ಯೋತಿಷ ಏನಾದ್ರು ಅಧ್ಯಯನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರ ಅಂತ? ಇಲ್ಲ, ಜ್ಯೋತಿಷಿನ ಹೌದು ನಾನು ಅಧ್ಯಯನ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಹೆಂಗ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಜ್ಯೋತಿಷ್ಯದ ಬಗ್ಗೆ ಇವರು ಹೇಳಿರುವಂಥದ್ದನ್ನೆಲ್ಲ ಒಂದು ಸ್ವಲ್ಪ ಸ್ಟಡಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅಟ್ ದ ಸೇಮ್ ಟೈಮ್ ಡಾಕ್ಟರ್ ಅಬ್ರಹಾಂ ಕೋವೂರ್ ಆ ಥರದವ್ರದನ್ನೆಲ್ಲ ಸ್ಟಡಿ ಮಾಡ್ಕೊಂಡಾಗ ಅವರು ಹಾಕಿರುವಂತಹ ಚಾಲೆಂಜಸ್ ಇವತ್ತರೆಗೂ ಯಾರು ಅಕ್ಸೆಪ್ಟೇ ಮಾಡ್ಕೊಂಡಿಲ್ಲ. ಅವ್ರು ಏನು ಭಾಳ ಸಿಂಪಲಾಗಿ ಚಾಲೆಂಜ್ ಮಾಡಿದ್ದಾರೆ. ಏನು ಹೇಳಿದ್ರೆ, ಅವತ್ತೇ 10 ಲಕ್ಷ ಇಟ್ಟಿದ್ರು ಅವರು. 10 ಜನದ ಹಸ್ತ ಸಮುದ್ರಕ್ಕೆ ನಿಮ್ಗೆ ಕೊಡ್ತೀನಿ, ಅದೇ ಗಂಡಸರ ಹೆಂಗಸರ ಹೇಳಿ ಅಂತಂದ್ರೆ ಇವತ್ತರೆಗೂ ಒಬ್ರು ಹೇಳಿಲ್ಲ. ಒಬ್ರು ಹೇಳಿಲ್ಲ. ಅದಕ್ಕೆ ಹೋದ್ರಿ ವಿನಃ
ಅಲ್ಲ ಶಾಸ್ತ್ರೋಕ್ತವಾಗಿ ಓದ್ಲಿಕ್ಕೆ ನನಗೆ ಅದಕ್ಕೆ ಯಾಕಂದ್ರೆ ಅದು ಬೇಸಿಕ್ ಆಗಿ ಅದನ್ನ ಅದಕ್ಕೆ- curiosity ಇಂದ ಕೇಳಿದೆ ನಾನು. ಇಲ್ಲ ಬೇಸಿಕ್ ನನಗೆ ಇನ್ನೊಂದು curiosity ಅಂದ್ರೆ ಅವ್ರು ಹೇಳಿದ್ದಾರೆ, ಅದರಿಂದ ಹೇಳಿ ಅಂತ ಯಾಕೆ ಹೇಳಿದ್ರು ಅಂತ. ಸ್ವಲ್ಪವೂ ಅಧ್ಯಯನ ಮಾಡದೆ ಯಾವುದನ್ನಾರು ಸಾರಾಸಗಟವಾಗಿ ತಳ್ಳು ಹಾಕೋದಿದೆಯಲ್ಲ ಇದನ್ನು ನಾನು ಒಬ್ಜೆಕ್ಟ್ ಮಾಡ್ತೇನೆ. ಈಗ ಅವ್ರು ಒಂದು ಕಡೆ ಹೇಳ್ತಿದ್ದಾರೆ ಕೌರ್ ಅವರು 10 ಪಾಮ್ ಪ್ರಿಂಟ್ಸ್ ಅನ್ನ ಇಟ್ಟರು, ಒಬ್ರು ಇದನ್ನು ಹೇಳಿಲ್ಲ ಅಂತ. ಸಿಮೆಂಟೇನಿಯಸ್ಲಿ ಸೀರೋ 10 ಜನ ಪಾಮ್ ಪ್ರಿಂಟ್ಸ್ ಅನ್ನು ನೋಡಿ ಈ ಕೈ ಡ್ರೈವರನ ಕೈ, ಇದು ಒಂದು ಡಾಕ್ಟರ್ನ ಕೈ, ಈ ತರ ಸೀರೋ ಪ್ರೆಡಿಕ್ಟ್ ಮಾಡಿದನ್ನ Okay. ಅಮೆರಿಕದ ದೊಡ್ಡ ದೊಡ್ಡ ಪತ್ರಿಕೆಗಳು ಟೈಮ್ಸ್ ಆಫ್ ಅಮೆರಿಕಾ ಫ್ರಂಟ್ ಪೇಜ್ ಅಲ್ಲಿ ಹಾಕಿದ್ದಾನೆ ಯಾಕೆ ಹೇಳೋದಿಲ್ಲ? ಅಲ್ಲ ನಾನು ಹೇಳೋದು ಈ ಇದು ಮೂರು- ಜಾಣ ಮೂರರ ಲಿಂಗಿಗಳ ಕೈಯನ್ನು ಕೊಡ್ಬೋದಲ್ಲ ಅಂತ. ಇಟ್ ಈಸ್ ಇಂಟೆಲೆಕ್ಚುಯಲ್ ಬ್ಲೈಂಡ್ನೆಸ್, ಜಾಣ ಕುರುಡುತನ. ಸರ್, ಇದು ಜಾಣ ಕುರುಡುತನ ಹೇಳಿ. ಈಗ ಹಣ ಕುರುಡುತನ ಅಲ್ಲ ಇದು. ಮೂರನೇ ಅಲ್ಲ, ಅವ್ರ ದ್ವಂದ್ವ ಅಲ್ಲ ಬಿಡ್ತಾ ಇದ್ದೀವಿ. ಅಲ್ಲ, ಅವ್ರ ದ್ವಂದ್ವನ ನಾನು ಪ್ರಾರಂಭದಿಂದ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಅವ್ರ ದ್ವಂದ್ವ ಅಂತಂದ್ರೆ ದ್ವಂದ್ವ ನಂಬರ್ 1 ಅವರು ಅವ್ರು ಮಾತಾಡ್ತಾ ಇರೋದು ಅವ್ರು ನೋಡ್ತಾ ಇದ್ದೀನಿ. ಜ್ಯೋತಿಷ ಪರವಾಗಿದ್ದಾರೋ ಏನು ಇಷ್ಟ ಆಗಿದ್ರೋ ಅವ್ರಿಗೆ ಕನ್ಫ್ಯೂಷನ್ ಇದೆ. ಇಲ್ಲ ನಾನು ಕುರುಡುತನ ಅಲ್ಲ ಇದು, ಬ್ಲೈಂಡ್ನೆಸ್ ಅವ್ರಿಗೆ ಪಾಪ ಡೇ ಬ್ಲೈಂಡ್ನೆಸ್, ಅದು ಹಗಲ್ ಕುರುಡುತನ. ನಾನು ಅದನ್ನ ಹೇಳ್ತಾ ಇಲ್ಲ. ಒಂದ್ ಸ್ವಲ್ಪ ಕೇಳಿಸ್ಕೊಳ್ಳಿ, ಸ್ವಲ್ಪ ಕೇಳಿಸ್ಕೊಳ್ಳಿ ಫಸ್ಟ್. ಹೇಳಿ. ನಾನು ಹೇಳ್ತಾ ಇರೋಂಥದ್ದು ಒಂದು ಜ್ಯೋತಿಷ ಅನ್ನುವಂತಹ ಒಂದಿದು ಬೇಸಿಕ್ ಆಗಿ ಭಾಳ ಬೇಸಿಕ್ ಆಗಿ ವಿವೇಕಾನಂದ ಅಂತವ್ರೆ ಅದನ್ನ ಭಾಳ ನಿರಾಕರಿಸಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಇಟ್ಸ್ ನಾನ್ ಸೆನ್ಸ್ ಅಂತ ಹೇಳ್ಬಿಟ್ಟು ಒಬ್ಬ ಮನುಷ್ಯನ ದೌರ್ಬಲ್ಯದ ಮೇಲೆ ಆಡುವಂಥ ಆಟ ಅದು. ಅದಕ್ಕೆ ಅವ್ರು ಸೈಂಟಿಫಿಕ್ ಇದನ್ನ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇವ್ರು ಪಾಪ ಪ್ರಾಮಾಣಿಕವಾಗಿ ಏನೋ ಹೇಳ್ತಾ ಇದ್ದಾರೆ. ಅವ್ರು ಆಟ ಆಡ್ತಾ ಇದ್ದಾರೆ ಅದರಲ್ಲಿ. ಏನು ಒಂದ್ ಕಡೆ ಇದೆ ಅಂತ ಹೇಳ್ತಾರೆ, ಒಂದ್ ಕಡೆ ಇಲ್ಲ ಅಂತ ಹೇಳ್ತಾರೆ. ಇದು ದ್ವಂದ್ವ ಅಲ್ವಾ ಇದು? ಎಲ್ಲಿದೊಂದು ಆಗುತ್ತೆ? ನಾನು ಏನ್ ಮತ್ತೆ ಇಲ್ಲ ಒಂದ್ ಕಡೆ ಒಪ್ಕೋಬೇಕು, ಇಲ್ಲ ಒಪ್ಕೊಳ್ಳಲ್ಲ ಅಂತ ಹೇಳ್ಬೇಕು. ಇಲ್ಲ, ನಾವು ಒಪ್ಕೊಳ್ತಾ ಇಲ್ಲ, ಅವ್ರು ಅವ್ರು ಸತ್ಯ ಒಪ್ಕೊಳ್ತಾ ಇದ್ದಾರೆ, ಅವ್ರು ಒಪ್ಕೊಳ್ತಾ ಇದ್ದಾರೆ, ನಾವು ಒಪ್ಕೊಳ್ತಾ ಇಲ್ಲ. ಇದೆಂತದ್ದು ಇದು ಮಧ್ಯದಲ್ಲಿ? ಅದು ಹೇಳೋದು ಇದನ್ನು ಹೇಳೋದು ಹೆಂಗಾಗತ್ತೆ ಅದು? ಕ್ಲಿಯರ್ ಕೇಳೋದಕ್ಕೆ ಒಂದು ಕಾರಣ ಇದೆ. ಏನು ಅಂದ್ರೆ ನೀವು ಶ್ಲೋಕಗಳನ್ನ ನಂಬಲ್ಲ ಅಂತಂದ್ರೆ Okay. ಅದು ವಿಜ್ಞಾನ ಕೂಡ ಅಲ್ಲ ಅಂತ. ಹೌದಲ್ಲ, ಅಲ್ಲ ಯಾಕೆ ಅಂತ ಹೇಳ್ತೀನಿ. ಶ್ಲೋಕ ನಾನು ಯಾಕೆ ನಂಬೋದಿಲ್ಲ ಅಂತ. ಇಲ್ಲಿ ಒಂದು ಶ್ಲೋಕ ಹೇಳ್ಬಿಡುತ್ತೆ, ಈ ಒಂದು ಕಾಂಬಿನೇಷನ್ ಇದ್ರೆ ಇವನಿಗೆ ಆನೆ ಕುದುರೆ Okay. ಸಿಗತ್ತೆ ಅಂತ. ಈಗಿನ ಕಾಲಕ್ಕೆ ಅದನ್ನು ನಾನು ಆನೆ ಕುದುರೆ ಹೇಳಕ್ಕಾಗತ್ತಾ? ನನಗೆ ಇಡೀ ಇಷ್ಟು ಇರೋ ಜ್ಯೋತಿಷ ಆದ್ರೆ ಅದರ ಮೂಲ ಅರ್ಥ ಇದೆಯಲ್ವಾ, ಅದ್ರ ಬಗ್ಗೆ ಓಕೆ, ಶೇಖರ್ ಮತ್ತೆ ನಾನು ನಿಮ್ಮಿಂದಲೇ ಶುರು ಮಾಡ್ತೀನಿ. ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಚರ್ಚೆಯನ್ನು ಮುಂದುವರಿಸೋಣ.